ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ನವರಾತ್ರಿಯ 3ನೇ ದಿನ ಆಗಿರುತ್ತೆ. ನವರಾತ್ರಿ 3ನೇ ದಿನ ಅಂದರೆ ಫುಲ್ಲು ಮಳೆ, ಅಂದರೆ ಮಳೆ ಎಷ್ಟು ರಾತ್ರಿ 9 ಗಂಟೆಯಿಂದ ಹಿಡಿದು 5 ಗಂಟೆವರೆಗೂ ಮಳೆಯೇ ಬರ್ತಿದೆ. ನಾನು ಫುಲ್ಲು ಮಳೆನೇ ಬರ್ತಿದೆ. ಮತ್ತು ಪ್ರಿಯಾನ್ಸ್ ಕೂಡ ನೈಟ್ ಕರೆಂಟ್ ಇದ್ದಿಲ್ಲವಲ್ಲ, ಮಳೆ ಬರೋದಕ್ಕೆ ಕರೆಂಟ್ ಇಲ್ಲ, ಏನಿಲ್ಲ. ಅವ್ನು ಕರೆಂಟ್ ಇದು ಫ್ಯಾನ್ ಇದ್ದರೆ ಮಕ್ಕೊಂತಾನೆ, ಇಲ್ಲ ಅಂದರೆ ಇಲ್ಲ. ಪಾಪ ಪ್ರಿಯಾನ್ಸ್ನವ್ರ ಅಪ್ಪನೇ ನೋಡ್ಕೊಂಡಾರ ಅವ್ನಿಗೆ ರಾತ್ರಿ ಎಲ್ಲ. ಅಂದರೆ ನನಗೆ 2 ಡೇಸ್ಲಿಂದ ನಿದ್ದೆ ಮಾಡಿದ್ದಿಲ್ಲಲ್ವ, ಅದಕ್ಕೆ ಏನು ಎಬ್ಸೋದು ಬಿಡು ಅಂತಂದೇಳಿ ಅವರೇ ನೋಡ್ಕೊಂಡಾರ ಅವ್ರನ್ನ. ಮತ್ತು ಪ್ರಿಯಾನ್ಸಿ ನೆಗಡಿ ಊಟ ಆಗಿತ್ತಲ್ವ, ಹಾಗಾಗಿ ನಾನು ಅವರಿಬ್ಬರನ್ನ ಎಬ್ಬಿಸ್ಲಿಲ್ಲ, ಮಕ್ಕಳಲ್ಲಿ ಬಿಡು ಅಂತಂದೇಳಿ. ನಾನು ಎದ್ದು ನೋಡ್ತೀನಿ 3:30 ಆಗಿದೆ. ಮಳೆ ನೋಡಿದರೆ ಬರ್ತಿದೆ. ದಪ್ಪ ಕಸ ಒಂದು ಬಂಡೆ ಹೊತ್ಕೊಂಡು ರಂಗೋಲಿ ಹಾಕೋಕೆ ಕೂಡ ಇಲ್ಲ, ಮಳೆ ಫುಲ್ ಇದೆ. ಗುಡಿಗೆ ಹೋಗಿ ಬಂದೆ, ಫುಲ್ಲು ಮಳೆ, ಎಲ್ಲಿ ಇದನ್ನೇ ಆಗೋವಲ್ದು. ಭಯ ಗುಡಿಗೊಂದು ಅಪ್ಪ ದೇವ್ರೆ ಅನ್ಕೊಂಡು ದೇವ್ರೆ ಅನ್ಕೊಂತ ಹೋಗಿಲ್ಲ. ಫೈನಲಿ ಗುಡಿಗೆ ಹೋಗಿ ಬಂದೆ, ಅವಾಗ ನಿಧಾನ ಆಯ್ತು ನೋಡಿ ಫ್ರೆಂಡ್ಸ್. ಫೈನಲಿ ಬಂದೆ, ಮಳೆ ಫುಲ್ ಬರ್ತಿದೆ. ಬಂದೀನಿ, ಪೂಜೆ ಮಾಡಬೇಕು. ಪೂಜೆ ಮಾಡ್ಕೊಂಡು ಅಡುಗೆ ಮಾಡ್ತೀನಿ. ಬನ್ನಿ. ಗಟ್ಟಿ ಪಪ್ಪು ಮಾಡ್ತಿದ್ದೀನಿ, ಬೇಗ ಹಾಕ್ತೀನಿ ಅದಕ್ಕೆ. ಗಟ್ಟಿ ಪಪ್ಪಿಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ತೀನಿ, ಹಾಗೆ 1-2 ಸ್ಪೂನ್ ಖಾರ. ನಾನು ರೆಡ್ ಕಲರ್ ಗಟ್ಟಿ ಪಪ್ಪು ಮಾಡ್ತಿದ್ದೀನಿ, ಒಣ ಖಾರದ್ದು ನೋಡಿ. ಹಾಗೆ 4 ಬೆಳ್ಳುಳ್ಳಿ, ಹಾಗೆ ಪನ್ಕ, ಹಾಗೆ ಮೆಂತ್ಯ ಪಲ್ಲೆ ತೊಳೆದು ಹಾಕ್ಕೊತಿದ್ದೀನಿ ನೋಡಿ. 4 ಟೊಮೊಟೊ ಹಾಕ್ಕೊತೀನಿ ನೋಡಿ. ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು, ಹಾಗೆ ಒಂದು ಸ್ವಲ್ಪ ಕರಿಬೇವು ನೋಡಿ. ಅದು ಕುದಿಯೋಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು, ಯಾಕಂದರೆ ನಾನು ಗಟ್ಟಿ ಪಪ್ಪು ಮಾಡ್ತಿದ್ದೀನಿ. ಇಷ್ಟೇ, ಉಪ್ಪು ಹಾಕಿಲ್ಲ ನಾನು. ಬೇಳೆ ಆದಮೇಲೆ ಮಸ್ಕೊಳೋವಾಗ ಹಾಕ್ಕೊತೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಿಟ್ಬಿಡ್ತೀನಿ, ಕುಕ್ಕರ್ ಮುಚ್ಚಿಬಿಡ್ತೀನಿ. ನೋಡಿ, ನಾನೇ ಪೂಜೆ ಮಾಡಿಬಿಡ್ತೀನಿ. ಅವ್ರನ್ನ ಮಲ್ಕೊಂಡಿದ್ದಾರೆ ಪಾಪ, ನೈಟ್ ಎಲ್ಲ ಮಲ್ಕೊಂಡಿಲ್ಲ ಅವರು. ಯಾಕಂತ ಹೇಳ್ತೀನಿ ಅಡಿಗೆ, ಅದಕ್ಕೆ ನಾನೇ ಪೂಜೆ ಮಾಡಿಬಿಡ್ತೀನಿ. ಆ ಕಡೆ ಪಲ್ಲಿಗೆ ಇಟ್ಟು ಬಂದಿದ್ದೀನಲ್ವ ಗಟ್ಟಿ ಪಪ್ಪು ಮಾಡೋಕ್ಕೆ, ಅದಲ್ಲಿ ಬಿಸಿಲು ಕೂಗ್ತಿರ್ಲಿ, ಪೂಜೆ ಮಾಡ್ಕೊತ ಅಡುಗೆ ಮಾಡ್ಕೊಂಬಿಡ್ತೀನಿ. ಮಳೆ ಬರೋದಕ್ಕೆ ಕರೆಂಟ್ ಇಲ್ಲಲ್ವ, ಹಾಗೆ ಅದಕ್ಕೆ ಪ್ರಿಯಾಂಕ್ ಮಲಗೇ ಇಲ್ಲ ನೈಟೆಲ್ಲ. ಪಾಪ ಪ್ರಿಯಾಂಕ್ನವರಪ್ಪ ಪ್ರಿಯಾಂಕ್ನ ಬೆಳಗ್ಗೆವರೆಗೂ ಚೆನ್ನಾಗಿ ನೋಡ್ಕೊಂಡಾರ, ಅದಕ್ಕೆ ಮಲ್ಕೊಂಡಿದ್ರು. ಅದು ಮಲ್ಕೊಂಡ್ಲಿ ಬಿಡು, ಸುಮ್ಮನೆ ಎದಕ್ಕೆ ಎಬ್ಸೋದು ನಾನು ಅಂತಂದೇಳಿ ನಾನು ಒಬ್ಬಳೆ ಎದ್ದು ಗುಡಿಗೆ ಹೋಗಿ ಬಂದೆ. ಮತ್ತು ಶನಿವಾರ ಅಲ್ವಾ, ಪೂಜೆ ಮಾಡ್ತೀವಿ ನಾವು, ಹಾಗೆ ನಾನೇ ಪೂಜೆ ಮಾಡಿಬಿಡೋಣ ಅಂತೇಳಿ ಕುಕ್ಕರಿಗೆ ಅಲ್ಲಿ ಗಟ್ಟಿ ಪಪ್ಪು ಮಾಡೋಕ್ಕಿಟ್ಟು ನಾನು ಪೂಜೆ ಮಾಡೋಕೆ ನಿಂತೆ. ಪಾಪ ನನಗೋಸ್ಕರ ನಿದ್ದೆ ಕೆಟ್ಟಾರ. ಇವಾಗ ಅವ್ರಿಗೆ ಎಬ್ಸಿದ್ರೆ ಹೆಂಗೆ ಹೇಳಿ, ಅದ್ರಾಗ ಡ್ಯೂಟಿಗೆ ಹೋಗ್ತಾರೆ, ಮನೆಗಿದ್ರೆ ಬಿಡು ಡ್ಯೂಟಿಗೆ ಹೋಗ್ತಾರಲ್ವ, ಅದು ಸರಿ ಇರಲ್ಲ ನನಗೆ ಅಂತ ಹೇಳಿ ನಾನೇ ಪೂಜೆ ಮಾಡೋಕೆ ನಿಂತೆ. ಪೂಜೆ ಮಾಡುವಾಗ ಊಟ ಪ್ರಿಯಾಂಶ್ ಎದ್ದ, ಕರೆಂಟ್ ಇಲ್ಲ ಮತ್ತು ಫ್ಯಾನ್ ಇಲ್ಲಲ್ವ, ಅವನು ಫ್ಯಾನ್ ಇಲ್ಲ ಅಂದರೆ ನಿದ್ದೆ ಮಾಡಲ್ಲ. ಅದ್ರಾಗ ನೆಗಡಿ ಫುಲ್ ಆಗಿಬಿಟ್ಟಿದೆ ಅವನಿಗೆ, ನಿದ್ದೆನೇ ಮಾಡ್ತಿಲ್ಲ, ಸ್ವಲ್ಪ ಹೊತ್ತಿಗೆ ಎದ್ದೇಳ್ತಿದ್ದಾನೆ. ಹಾಗೆ ಪೂಜೆ ಮಾಡುವಾಗ ಮತ್ತೆ ಎದ್ದ, ಮತ್ತೆ ಅವನಿಗೆ ಕರ್ಕೊಂಬಂದು ಸಮಾಧಾನ ಮಾಡಿ ಮತ್ತೆ ನನ್ನ ಪೂಜೆ ಮಾಡಲ್ಲ ಅಲ್ಲೇ ಸೈಡಿಗೆ ಮಲ್ಕೊಂಡ. ನೋಡಿ ಇಲ್ಲ, ಒಳಗಲ್ಲಿ ಕತ್ಲಾಗಿದೆ. ಇಲ್ಲಿ ನಾನು ರಿಂಗ್ ಲೈಟ್ ಇಟ್ಕೊಂಡಿನಿ, ಅದಕ್ಕೆ ಬೆಳಕು ಬರ್ತಿದೆ. ಅಲ್ಲಿ ಎದ್ದ ತಕ್ಷಣ ಆಫ್ ನಿಂತುಬಿಟ್ಟ, ಮಂಚ ಹಿಡಿದು ಬರಕ್ಕೆ ನಿಂತುಬಿಟ್ಟ ಒಬ್ಬನ. ಅದಕ್ಕೆ ನಾವು ಜಾಸ್ತಿ ಮಂಚದ ಮೇಲೆ ಮಲ್ಕೋಣ. ಕತ್ಲಂದ ಐತೆ, ಹೆಂಗೆ ಅವರಪ್ಪ ಹೆಚ್ಚಿರೋದಲ್ಲ ನೋಡಿದ್ರೆ, ಅದ್ರಾಗ ಹತ್ರ ನಾನು ಓದ್ನೆಲ್ಲ ಎಳ್ಯಾಕೆ ನಿಂತಿದ್ನ ಇಳಿಸ್ಕೊಂಡು. ಯಾಕಪ್ಪ ಹಚ್ಚಪ್ಪ, ಅಲ್ಲಪ್ಪ ನೋಡಿ ಮಕ್ಕಂಡಿದ್ದಾನೆ, ಮಕ್ಕಂಡಿದ್ದಾನೆ, ಮಕ್ಕಂಡನ ಮಲಗಿಲ್ಲ ಕಲ್ಲ. ಯಾಕ ಹುಚ್ಚಪ್ಪ ಪ್ರಿಯ ಬಂಗ ಇಲ್ಲ
ಮಲಗಿಸಿ ಬರ್ತೀನಿ. ಮಲಗ್ತಾನೆ ಏನು ಮಾಡ್ತಾನೆ ನೋಡಿ. ಅವ್ರ ಅಪ್ಪನ ಹತ್ರ ಮಲಗಂದರೆ ಮಲಗ್ತಿಲ್ಲ ಅವನು. ಇಲ್ಲಿ ಬೆಳಕೈತೆ ಮತ್ತು ಇಲ್ಲೇ ಇದೀನಲ್ಲ ನಾನು ಪೂಜೆ ಮಾಡ್ಕೊಂತ, ಇಲ್ಲೇ ಮಲ್ಕೊಂತ ಇಲ್ಲೇ ತಳಗೆ ಮಲ್ಕೊಂಡಿದ್ದೇನೆ. ಅಲ್ಲಿ ಮಲ್ಕೊಳಲ್ಲ ಅಂತ ಅವ್ನು ಮಲ್ಕೊಂಡು ಪೂಜೆ ಮಾಡಿಬಿಡ್ತೀನಿ. ಪ್ರಿಯಾಂಶ್ ಇಲ್ಲೇ ಮಲ್ಕೊಂಡಿದ್ದಾನೆ. ಆ ವಿಸಿಲ್ ಬರ್ತಿದೆ ಅಲ್ವಾ, ಸ್ವಲ್ಪ ಹಿಂಗೆ ಹೆಸರು ಆಗ್ತದಾನ. ಅಪ್ಪ ಇದು ಪಲ್ಯನ ಆಗ್ತಿದೆ, ಸವಂಡಿಗೆ ಎದಾಗ್ತದೆ. ಈಗ ಕುಕ್ಕರ್ ಸವಂಡಿ ಎದಾಗ್ತಿದೆ. ಅವ್ನು ಆರಾಮಿದ್ರೆ ಚೆನ್ನಾಗಿ ಆಡ್ತಾನೆ, ಚೆನ್ನಾಗಿರ್ತಾನೆ, ತನ್ನ ಪಾಡಿಗೆ ತಾನು ಇರ್ತಾನೆ. ಹೊಟ್ಟೆ ತುಂಬಿಬಿಟ್ರೆ ಆಯ್ತು ಅವನಿಗೆ. ಬಟ್ ಅವನಿಗೆ ನೆಗಡಿ ಆಗಿದೆ ಮತ್ತು ಫ್ಯಾನೂ ಇಲ್ಲಲ್ವ, ಅದಕ್ಕೆ ಸ್ವಲ್ಪ ನಿದ್ದೆ ಅವನಿಗೆ ಆಗ್ತಿಲ್ಲ ಸರಿಯಾಗಿ. ನೋಡಿ, ಮಕ್ಕಳು ಚೆನ್ನಾಗಿದ್ದಾಗ ಎಲ್ಲರ ಹತ್ರ ಹೋಗ್ತಾರೆ, ಬಟ್ ಅವ್ರಿಗೆ ಸ್ವಲ್ಪ ಆರಾಮಿಲ್ಲ ಅಂತಂದು ಹೇಳಿದ್ರೆ ಅವ್ರಿಗೆ ಅಮ್ಮನೇ ಬೇಕಾಗುತ್ತೆ. ನೋಡಿ, ಇಂಥ ಸಿಚುವೇಶನ್ನಾಗೆ ನಮಗೆ ಸ್ವಲ್ಪ ಕಷ್ಟ ಆಗೋದು. ಡ್ಯೂಟಿಗೆ ಹೋಗೋರಿಗೆ ಅಡುಗೆ ಮಾಡಿ ಕೊಡೋಕ್ಕೆ ಲೇಟ್ ಆಗುತ್ತೆ. ಮತ್ತು ಏನು ಮಾಡೋಕ್ಕಾಗಲ್ಲ, ಸುಧಾರಿಸ್ಕೊಂಡು ಸಂಭಾಳಿಸ್ಕೋಬೇಕು ನಾವೇ. ಇವಾಗ ನಾವೇ ಅವು ಮಕ್ಕಳಿಗೆ ಸಿಟ್ಟು ಮಾಡಿದ್ರೆ ಅವು ಏನು ಮಾಡಿ ಪೂಜೆ ಮಾಡ್ಕೊತ ಅವನಿದ್ದೆ ಸೈಡಿಗೆ ಮಲ್ಸ್ಕೊಂತ ನೋಡ್ಕೊಂತಿದ್ದೆ ನಾನು. ಅವ್ನು ಕೂಡ ಸ್ವಲ್ಪ ಹೊತ್ತಿಗೆ ಎದ್ದೆದ್ದಿಂಗೆ ನಾನು ನೋಡ್ತಿದ್ದಾನೆ, ಅದಾಳ ಇಲ್ಲ ನಮ್ಮಮ್ಮ, ಅದಾಳ ಇಲ್ಲ ನಮ್ಮಮ್ಮ ಅಂತ. ಆದರೆ ಎಲ್ಲಿಗೆ ಹೋಗ್ಬಿಟ್ಟಾಳೇನ ಅಂತ ಅವ್ನು ಅಷ್ಟೇ. ಬೆಳಿಗ್ಗೆನೆ ಪೂಜೆ ಮಾಡಿದರೆ ಸ್ವಲ್ಪ ಉದ್ದಿನ ಕಟ್ಟೆ ಬೆಳಗ್ಗೆ ಲೋಬನ್ ಹಾಕಿದರೆ ಎಷ್ಟು ನೆಮ್ಮದಿ ಇರುತ್ತಲ್ವ ಮನೆಯಾಗೆ. ಹಾಗೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಅನಿಸುತ್ತೆ, ತೃಪ್ತಿ ಅನಿಸುತ್ತಲ್ವ, ಎಷ್ಟು ಖುಷಿ ಆಗುತ್ತೆ. ಒಂಥರ ಏನೋ ಸ್ವರ್ಗ ಸಿಕ್ಕಿದ್ದೇನೋ ಅನ್ನೋಷ್ಟು ಖುಷಿ ಆಗುತ್ತೆ. ನನಗೂ ಹಾಗೆ ಆಗಿತ್ತು. ನೈಟು ಸ್ವಲ್ಪ ಆ ವಿಷಯ ಕೇಳಿ ಎಷ್ಟು ಬೇಜಾರಾಗಿದೆ ಅಂದರೆ ಅಷ್ಟು ಬೇಜಾರಾಗಿದೆ. ಒಂಥರ ಯಾಕೆ ನನಗೆ ಹೀಗಾಗುತ್ತೆ, ಯಾಕಂತಂದು ಹೇಳಿ ಹಿಂಗಾಗಿತ್ತು. ಮತ್ತು ಪ್ರಿಯಾಂಶಿ ಕೂಡ ಸ್ವಲ್ಪ ಆರಾಮಿಲ್ದಂಗೆ ಆಯ್ತಲ್ಲ, ಯಾಕೆ ಹೀಗಾಗುತ್ತೆ ಅಂತ ಸ್ವಲ್ಪ ಬೇಜಾರಾಗ್ತಿತ್ತು. ಬಟ್ ಪೂಜೆ ಮಾಡ್ತಿದ್ದಂಗೆ ನನಗೆ ಒಂಥರ ಏನೋ ಖುಷಿ ನೆಮ್ಮದಿ ಅನಿಸಿತ್ತು. ಬೆಳಿಗ್ಗೆ ಪೂಜೆ ಮಾಡಿದರೆ ಎಷ್ಟು ಖುಷಿ ನೆಮ್ಮದಿ ಸಿಗುತ್ತಲ್ವ, ಒಂಥರ ಏನೋ ವೈಬ್ ಚೇಂಜ್ ಆಗಿದೆ ಥರ ಆಗಿರುತ್ತೆ. ತುಂಬ ಖುಷಿ ಕೊಡ್ತು ನನಗೆ, ಒಂಥರ ನೆಮ್ಮದಿ ಅನಿಸಿತ್ತು. ಆ ದೇವರು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಕೇಳ್ಕೊತೀನಿ. ನೋಡಿ, ನಾನು ನೀರು ಎಷ್ಟು ಹಾಕಿದ್ದೆ, ಕುದ್ದು ಎಷ್ಟು ನೀರಾಗಿದೆ ಇದು. ಈಗ ಬೇಳೆ ಮಸ್ಕೊತೀನಿ. ಅಂತರ ಫಸ್ಟ್ ಈ ಥರ ಕಟ್ಟು ಬೇರೆ ತಕ್ಕೋಬೇಕು. ಯಾಕಂದರೆ ಇದು ನಮಗೆ ನೋಡಿ ನೀರು ಹಾಕ್ಕೋಬೇಕು. ಗಟ್ಟಿ ಬೇಕಂದ್ರೆ ಗಟ್ಟಿ, ನೀರಂದರೆ ನೀರು. ಒಟ್ಟು ಬೇಳೆ ಮಸತ್ನಾಗ ಈ ಥರ ಕಟ್ಟಂತ ತೆಗಿತಾರೆ, ಅದು ಸಣ್ಣ ಹಾಕ್ಬೇಕಲ್ವಾ ಅದಕ್ಕೆ. ನೋಡಿ, ಇವಾಗ ಉಪ್ಪು ಹಾಕ್ಕೊತಿದ್ದೀನಿ ಅದಕ್ಕೆ. ನೋಡಿ, ಈ ರೀತಿ ಇಡ್ಕೋಬೇಕು. ಒಂದು ಬಟ್ಟೆ ತಗೊಂಡು ಈ ಥರ ಒಂದು ಯಾವ ಥರ ಆದ್ರೂ ಗೋಡೆ ಇಲ್ಲಿ ಆಗಿ ತಿರ್ಬೋದು. ಈ ಥರ ಗೋಡೆ ಇದ್ದರೆ ಇದಕ್ಕೆ ಹಿಂಗೆ ಅಂಟಿಸ್ಕೊಂಡು ಇದನ್ನ ತಿರುಗಬೇಕು. ಇದೇ ಬಸ್ಕೊಳೋದಂತಾರೆ, ಮಸ್ಕೊಳೋದು. ಒಬ್ಬೊಬ್ಬರು ಮಿಕ್ಸಿ ಹಾಕ್ತಾರೆ, ನಾವು ಒಂದ್ಸಲನೂ ಹಾಕಿಲ್ಲ. ನಾವು ಇದೇ ಥರ ಮಾಡೋದು. ಸಣ್ಣಗೆ ಮಸಿಬೇಕಿದು. ನೋಡಿ, ಇದಾಗಿದೆ ಈಗ. ನೋಡಿ, ಆಗಿದೆ ಈಗ. ನನಗೆ ಇಷ್ಟೇ ಸಾಕು, ನೀರೇನು ಹಾಕೋಣಲ್ಲ, ಸರಿಯಾಗುತ್ತೆ ಇದು. ನೋಡಿ, ರೆಡಿ ಆಯ್ತು ಇದು ಗಟ್ಟಿ ಪಪ್ಪು. ನೋಡಿ, ರೆಡಿ ಆಗಿದೆ ಗಟ್ಟಿ ಪಪ್ಪು. ಇಷ್ಟೇ, ಸಖತ್ತಿರುತ್ತೆ ಟೇಸ್ಟು.
ರೆಡ್ ಗಟ್ಟಿಪಪ್ಪು ಇದು ಗ್ರೀನ್ ಕಲರ್ ಮಾಡ್ತಾರೆ, ಬಟ್ ನಾನು ಖಾರ ಹಾಕಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ. ಇದೇ ಸೇಮೇ, ಬಟ್ ಹಸಿಮೆಣ್ಸಿನ್ಕಾಯಿ ಹಾಕಿದರೆ ಅದು ಗ್ರೀನ್ ಆಗುತ್ತೆ. ಇದು ಖಾರ ಹಾಕಿದ್ದೀನಲ್ವ, ರೆಡ್ ಗಡ್ಡಿಪಪ್ಪು. ಇವಾಗ ಇದಕ್ಕೆ ಒಗ್ಗರಣೆ ಕೊಡ್ಬೇಕು ಸ್ವಲ್ಪ.